Namaste everyone. My name is Saitesh. Today we are doing interview. ತಾತ 20 ವರ್ಷದಿಂದ ಗುರುಜಿ ಹತ್ರ ಬಂದು ಅವರ ಶುಗರ್ ಕಾಯಿಲೆ ಕಮ್ಮಿ ಆಗಿದೆ ಮತ್ತು ಅವರು ಫಿಟ್ ಆಗಿದ್ದಾರೆ. ತಾತ ನಿಮ್ಮ ಹೆಸರು? ನನ್ನ ಹೆಸರು ಸಂಗನಬಸಪ್ಪ ಕೂಡ್ಲೂರು, ಸಾಕಿನ ಶ್ರೀರಾಮನಗರ. ನಾವು ಗುರುಜಿ ತಲೆ ನಾವು ಬರಕತ್ತಿಗೆ ಒಂದು 20 ವರ್ಷದಿಂದ ನಾವು ಗುರುಜಿ ನಾವು ಇದೈತೆ ಅವ್ರ ತಲೆ ಎಲ್ಲ ಅವ್ರ ತಲೆ ಏನಪ್ಪ ಧ್ಯಾನ ಯೋಗ ಎಲ್ಲ ಅವ್ರ ಕಡೆ ಕಲ್ತೀವ್ರಿ ನಾವು. ಈಗ ನನಗೇನು 2012ರಾಗ ಒಂದು ಗ್ಯಾಂಗ್ರಿಂಗ್ ಆಗಿತ್ತು, ಕಾಲು ಗ್ಯಾಂಗ್ರಿಂಗ್ ಆಯಿತು. ಇದು 300-350 ಶುಗರ್ ಇರ್ತಿತ್ತು. ಇವ್ರಲ್ಲಿದ್ದ ಧ್ಯಾನ ಏನು ಗುರುಜಿ ನಮ್ಗೆ ಏನಿದ್ರೆ ಧ್ಯಾನ ಮಾಡು, ಯೋಗ ಮಾಡು ಅಂತ ಹೇಳ್ಕೊಟ್ರು. ಆ ಧ್ಯಾನಲಿದ್ದನ ನಮಗೆಲ್ಲ ಶುಗರ್ ಕಡಿಮೆ ಆಗಿ ಎಲ್ಲ ಆರಾಮದೇನ್ರಿ. ಇದು ಮಾಡಿಲ್ಲ ಆರಾಮದೇನ್ರಿ. ಮತ್ತು ನಾವು ಏನೇ ಇದ್ರು ನಮ್ಮ ಮನೆ ಸಮಸ್ಯೆ ಇದ್ದರೆ ಗುರುಜಿ ತಲೆ ಬರ್ತೀವಿ, ಗುರುಜಿ ತಲೆ ಬಗೆಹರಿಸ್ಕೊಂಡೋಕ್ಕಿವಿ ನಾವು. ನಮ್ಮ ಗುರುಜಿ ತಲೆ ಗುರುಜಿಂದ ನಾವು ಯಾರ ಕಡೆ ತೋರ್ಸಾಗಲ್ಲ. ಒಂದು ಸಣ್ಣ ಹುಡ್ರು ಆರಾಮಿಲ್ಲಕ್ಕೆ ಸಹಿತ ಗುರುಜಿ ತಲೆ ಬಂದು ತಾಯ್ತ ಕಟ್ಸ್ಕೊಂಡು ಹೋಗಿ ಆಮೇಲೆ ಅವ್ರ ತಲೆ ನಮ್ದೇನು ಎಕ್ಸಾಂಪಲ್ ನಮ್ಮದೇ ಬೇರೆದಲ್ಲ. ನಮ್ಮ ಎರಡನೇ ಮಗಳಿಗೆ ಎಷ್ಟಂದ್ರೆ 2 ಹೆಣ್ಮಕ್ಳಾಯಿತು. 2 ಹೆಣ್ಮಕ್ಳು ಆದಮೇಲೆ 9 ವರ್ಷ ಗಂಡು ಬೇಕಂತ ನಾವು ಬೇಡ್ಕೊಂಡ್ರೆ 9 ವರ್ಷದ ಮೇಲೆ ನಾವು ಗಂಡು ಬೇಡ್ಕೊಂಡ್ರೆ 2 ಗಂಡು ಹುಟ್ಟಿದ್ವಿ. 2 ಗಂಡು ಇವ್ರ ಮಾರ್ಗದರ್ಶನದಿಂದ 2 ಮಕ್ಕಳು ನಮ್ಗೆ 2 ಮಕ್ಕಳಾಗಿ 2 ಗಂಡು ಮಕ್ಕಳಾಗ್ಯಾವ. ಈಗ ಮಕ್ಕಳು ಎಲ್ಲ ಆರಾಮದಿ, ನಾವೆಲ್ಲ ಆರಾಮದಿದ್ದಾರೆ. ನಾವು ಗುರುಜಿಯವರು ಹೇಳಿಕೊಟ್ರು ರೇಖಿ ಧ್ಯಾನದಿಂದ, ರೇಖಿ ಮಂತ್ರದಿಂದ ನಾವು ಎಲ್ಲ ಮಾಡ್ತೀವಿ. ನಮಗೆಲ್ಲ ಕಾಯಿಲೆಗಳು ಎಲ್ಲ ವಾಸಿ ಆಗ್ತಾವ ನಮ್ಮ ಮನೆಯಾಗ. ನಾವು ಯಾವುದಿದ್ರಲ್ಲಿ ಗುರುತೆಲ್ಲ ಬರ್ತೀವಿ, ಎಲ್ಲ ಗುರುತಲ್ಲಿ ತೋರಿಸ್ತೀವಿ ನಾವು ಗುರುತಲ್ಲಿ. Thank you. Please subscribe, share and click bell button. Thank you.